ಬೆಳಿಬೇಕು ಮಂಡ್ಯದ ಗಂಡು ಅಷ್ಟೇ ಮೇಡಮ್. ಆಕ್ಚುಲಿ ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ಇಲ್ಲಿ ರಿಯಲ್ ಟ್ಯಾಲೆಂಟ್ ಇದೆ. ಹೌದು, ಇರೋದಕ್ಕೆ ಬಂದಿರೋದು ಮೇಡಮ್. ಯಾರು ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ. ಟ್ಯಾಲೆಂಟ್ ಇರೋದಕ್ಕೆ ನಂಬರ್ 1 ಆಗಿ ಬಂದಿರೋದು. ಅಷ್ಟು ಓಟ್ ಆಗಿರೋದು ಅದಕ್ಕೋಸ್ಕರ ನಾವು ಗೆಲ್ಲಿ ಅನ್ಬಿಟ್ಟೆ. ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಇದೆ. ತುಂಬಾ ಖುಷಿ ನಮಗೆ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಸೀಸನ್ 1 ಇಂದ ನೋಡ್ತಿದ್ರಾ? ಫುಲ್ ನಾವು ಕೊಳ್ಳೇಗಾಲದಿಂದ ಬಂದಿರೋದು ಇಲ್ಲಿಗೆ. ಏನಕ್ಕೋಸ್ಕರ? ಗಿಲ್ಲಿ ನೋಡಕ್ಕೋಸ್ಕರನೇ. ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು ಬಂದಾಗ 2 ಗಂಟೆ ಮಳವಳ್ಳಿ 2 ಗಂಟೆ ಬಂದಾಗ ಮಧ್ಯಾಹ್ನ 2 ಗಂಟೆ ಬಂದಿರೋ. ಈಗ ಟೈಮು 7 ಗಂಟೆ 4 ನಿಮಿಷ. ಹೌದು, ಗಿಲ್ಲಿ ಮಾಡುವಾಗ ಹೌದು ಇಷ್ಟೊತ್ತಾದ್ರೆ ಗಿಲ್ಲಿಯನ್ನ ನೋಡಕ್ಕೋಸ್ಕರನೇ ಇಲ್ಲೇ ಇರೋದು ನಾವು. ನೀವು ಇದೆ ಫ್ರೆಂಡ್ ಒಬ್ಬ ಇದ್ದಾನೆ ಮನೋಜ್ ಅಂದ್ಬಿಟ್ಟು. ಹೌದು, ಜೈ ಗಿಲ್ಲಿ, ಜೈ ಗಿಲ್ಲಿ, ಮಿಕ್ಕೇರ್ ಮೊಮ್ಮಗ ಗಿರಿ ತಾಯಿ ನಮ್ಮ ಮಿಕ್ಕೇರವರು ಮೊಮ್ಮಗ ನಮ್ಮೂರು ಚಿನ್ನ ನಮ್ಮೂರು ಬಿಟ್ಟು ಬೆಳೆದು ಮಿಕ್ಕೇರೆ ಆ ತಾಯಿ ನಮ್ಮೂರೇ. 30 ವರ್ಷ ಕೋಟಿ 30 ಕೋಟಿ 30 ಕೋಟಿ. ನಾವು 3 ಜನ ತಿಪ್ಟೂರಿಂದ ಬಂದಿದ್ದೀವಿ. ಓಕೆ, ಇಲ್ಲಿ 3 ಜನ ತಿಪ್ಟೂರಿಂದ ಬಂದಿದ್ದಾರೆ ಗಿಲ್ಲಿ ಅವ್ರನ್ನ ನೋಡೋದಕ್ಕೋಸ್ಕರ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಚೆನ್ನಾಗಿದೆ. ಅಲ್ಲಿಂದ ಬಂದಿದ್ದೀರಾ? ಯಾಕೆ? ಗಿಲ್ಲಿ ನೀವೆಲ್ಲ ನೋಡ್ಬೋದಾಗಿತ್ತಲ್ಲ. ಇಲ್ಲಿಂದ ಹತ್ತಿರದಿಂದ ನೋಡೋಣ ಅಂತ ಬಂದಿದ್ದೀವಿ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು. ಅವ್ರು ನೋಡೋಕ್ಕೋಸ್ಕರ ಅಲ್ಲಿಂದ ಬಂದ್ರ? ನೀವು 3 ಜನ ಫ್ರೆಂಡ್ಸಾ? ನಾವು 3 ಜನ ಫ್ರೆಂಡ್ಸ್. ನಿಮ್ಮ ಹೆಸರು? ಚಂದ್ರಕಲಾ. ನಮ್ಮ ಹೆಸರು ನಾಗರತ್ನ. ನಮ್ಮ ಹೆಸರು ಸಾವಿತ್ರಮ್ಮ. 3 ಜನ ಗಿಲ್ಲಿ ಅವ್ರನ್ನ ನೋಡಕ್ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ? ಬೆಳಗ್ಗೆನೆ ಏನಂತ ಹೇಳಿ ಬಂದಿದ್ದೀರಾ? ಗಿಲ್ಲಿ ನೋಡಕ್ಕಂತಾನೆ ಬಂದಿದ್ದೀವಿ. ನಮ್ಮ ಮಗನೇ ಕೊಟ್ರ ಮನೇಲಿ ನಮ್ಮ ಮಗ ಇವ್ರ ಫ್ಯಾನ್ ಅಲ್ವಾ, ಹೋಗಮ್ಮ ಅಂತ ನನ್ನ ಮಗನೇ ಕಳಿಸ್ದ. ಓಕೆ, ಪರ್ಮಿಷನ್ ಕೊಟ್ಟಿಲ್ಲ ಅಂದಿದ್ರು ಬರ್ತಿದ್ರಾ? ಪರ್ಮಿಷನ್ ತಗೊಂಡೇ ಬಂದಿರೋ. ಕೊಟ್ಟಿಲ್ಲ ಅಂದಿದ್ರು ಬರ್ತಿದ್ರಿ? ಇಲ್ಲ ಕೊಡ್ತಾರೆ ಅಂದ್ಬಿಟ್ಟೇನೆ ಬಂದಿರೋ. ಓಕೆ, ಮತ್ತೆ ವಾಪಸ್ ಈಗ ಹೊರಡ್ಬೇಕು. ಈಗ ಹೊರಡ್ತೀವಿ. ನೋಡಾಯ್ತಾ? ನೋಡಾಯ್ತು. ಖುಷಿನಾ? ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಪಾಂಡವಪುರದಿಂದ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರು. ಎಷ್ಟು ಖುಷಿ ಇದೆ ಗಿಲ್ಲಿ ಅವ್ರು ಗೆದ್ದಿರೋದು? ತುಂಬಾ ಖುಷಿಯಾಗಿರೋದಕ್ಕೆ ಅಲ್ಲಿಂದ ಬಂದಿದ್ದೀವಿ. ಬೆಳಿಗ್ಗೆ 10 ಗಂಟೆಲೆ ಬಂದರು ಮೇಡಮ್. ಓ ದೇವ್ರೆ, ಬೆಳಗ್ಗೆ 10 ಗಂಟೆ 7 ಗಂಟೆ ಆಗೋಗಿದೆ. ಈಗ 7 ಗಂಟೆ ಆಗೋಯ್ದಾಗ ಗಿಲ್ಲಿ ಅವ್ರನ್ನ ಎಷ್ಟಪ್ಪ ನೋಡೋರು ಮತ್ತೆ ನೋಡ್ಬೇಕಂತ ಅನಿಸ್ತಿತ್ತು ಮೇಡಮ್. ಅದಕ್ಕೆ ವೇಟ್ ಮಾಡಿ ನೋಡ್ಕೊಂಡು ತುಂಬಾ ಕಣ್ ತುಂಬಿಸ್ಕೊ ಹೋಗ್ತಿದ್ವಿ. ಗಿಲ್ಲಿ ಅವ್ರನ್ನ ನೋಡಿ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಟ್ರೋಫಿ ನೋಡಿದ್ರಾ? ಟ್ರೋಫಿ ನೋಡ್ದ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದೆ ಗಿಲ್ಲಿ ಅವ್ರಿಗೆ? ತುಂಬಾ ಖುಷಿ ಇದೆ ಮೇಡಮ್. ಮಳವಳ್ಳಿ ತಾಲೂಕು ದಡ್ಪುರದ ಮಗ, ನಮ್ಮ ಅಕ್ಕಪಕ್ಕದವ್ರದ ಮಗ, ನಮಗ್ ತುಂಬಾನೇ ಖುಷಿ ಇದೆ. ರೈತನ ಮಗ ಒಂದು, ಬಡವ್ರ ಮಗ ಇನ್ನೊಂದಾದ್ರೆ ಟ್ಯಾಲೆಂಟ್ ಇಂದ ಹೊರ ಬಂದಿದ್ದಾರೆ. ಬಡವ್ರ ಮಕ್ಳು ಅಂತ ಯಾರು ಓಟ್ ಹಾಕಿಲ್ಲ. ಅವನ ಹತ್ರ ಟ್ಯಾಲೆಂಟ್ ಇರೋದ್ರಿಂದ ಅವ್ರು ಓಟ್ ಮುಖಾಂತರ ವಿನ್ ಆಗಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿಯಾಗಿದೆ ಮಳವಳ್ಳಿ ತಾಲೂಕಿಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ. ತುಂಬಾ ಅವರು ಕಾಮಿಡಿ ಮಾಡೋದು ಎಲ್ಲಾನು ಇಷ್ಟ. ಅವರು ಜಗಳ ಆಡ್ಬೇಕಂದ್ರೆ ಕಾಮಿಡಿ ರೂಪದಲ್ಲಿ ಅವ್ರನ್ನ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಆದ್ರೆ ಈಗ ಒಂದು ಬೇಜಾರು, ಒಂದು ಶೇಕ್ ಹ್ಯಾಂಡ್ ಕೊಡಕ್ ಆಗ್ತಿಲ್ಲ, ಫೋಟೋನ ತಗೊಳಕ್ ಆಗ್ತಿಲ್ಲ. ಅದೊಂದು ಸೆಲ್ಫಿ ಬೇಕು, ಶೇಕ್ ಹ್ಯಾಂಡ್ ಬೇಕು. ಆದ್ರೆ ಅವ್ರು ಅಲ್ಲೇ ಇದಾರೆ, ಸಿಗೋದು ಇಲ್ಲ ನಮ್ಮ ಹತ್ರ. ಐ ಆಮ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಹೆಸರು ನಿಮ್ದು? ಪಂಕಜಾಕ್ಷಿ ಅಂತ. ಪಂಕಜಾಕ್ಷಿ ಎಲ್ಲಿಂದ ಬಂದಿರೋದು? ಮಂಡ್ಯದಿಂದ ಬಂದಿರೋದು. ಗಿಲ್ಲಿ ಅವರೇ, ನೋಡಿ ನಿಮ್ ಫ್ಯಾನ್ ಒಬ್ರು ಮಂಡ್ಯದಿಂದ ಬಂದಿದ್ದಾರೆ. ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ, ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂತ. ಕ್ಲಾಸ್ ಇತ್ತು, ಡೆಂಟಿಸ್ಟ್ ಕ್ಲಾಸ್ ಇದೆ. ಕ್ಲಾಸ್ಗೂ ರಜಾ ಹಾಕಿ ನಾನು ಇವತ್ತು ಬಂದಿದ್ದೀನಿ. ನಾನು ಗಿಲ್ಲಿ ನೋಡ್ಬೇಕಿದ್ರೆ ಬಟ್ ಶೇಕ್ ಹ್ಯಾಂಡ್ ಕೊಡ್ತಿಲ್ಲ. ಗಿಲ್ಲಿ ಅವರೇ, ನಾನು ಇವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ನಮಗೆ ಸಿಗ್ತೀರಾ, ಎಲ್ಲೂ ಹೋಗಲ್ಲ ನೀವು. ನಮಗೆ ಸಿಕ್ಕಿದಾಗ ಇವ್ರ ಜೊತೆ ಒಂದು ಫೋಟೋ ಕೊಡಿಸ್ಬೇಕು. ಶೋರ್ ಬೇಜಾರೆಲ್ಲ ಮಾಡ್ಕೊಳ್ಳಂಗಿಲ್ಲ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ಸ್ವಂತ ನಮ್ಮ ಮಾವನೇ ಗೆದ್ದಿರೋ ತರ ಖುಷಿ ಆಯ್ತು. ಸ್ವಂತ ನಮ್ಮ ಮಾವನೇ ಗೆದ್ದಿರೋ. ಯಾಕೆ ಅಣ್ಣ ಆಗ್ಬಾರ್ದಾ? ಯಾಕೆ ಇಲ್ಲ ಅಣ್ಣ ಅಂತ ಆಗಕ್ಕಾಗಲ್ಲ. ಸ್ವಂತ ನಮ್ಮ ಮಾವನೇ ತುಂಬಾ ಗೆದ್ದಿರೋ ತರ ಖುಷಿ ಆಗ್ತಿದೆ. ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ಪಂಕಜ, Thank you all for this opportunity to talk with you. ನಾವು ರಾಮನಗರದಿಂದ ಬಂದಿದ್ದೀವಿ. ನಮ್ಮ ಪಾಪು ಗಿಲ್ಲಿ ಇದು ಹಾಕಿಲ್ಲ ಅಂದ್ರೆ ಊಟನೇ ಮಾಡಲ್ಲ. ದೊಡ್ಡವ ಚಿಕ್ಕವ ಹಾಕಿದ್ರೇನೆ ಊಟ ಮಾಡೋದು. 3 ಟೈಮು ಅದು ಹಾಕಿದ್ರೇನೆ ಊಟ ಮಾಡೋದು. ಎತ್ಕೊಂತ ಇದ್ದಾನೆ. ಅದು ಹಾಕಿದ್ರೇನೆ ಊಟ ಮಾಡೋದು. ಅದಕ್ಕೋಸ್ಕರ ರಾಮನಗರದಿಂದ ಬಂದಿದ್ದೀವಿ. ಹೇಳಪ್ಪ.
ಚರಿತ್ರೆ ಸೃಷ್ಟಿ ಮಾಡಕ್ಕೆ ನಮ್ ಗಿಲ್ಲಿನೇ ಬರ್ಬೇಕಿತ್ತು, ಗಿಲ್ಲಿನೇ ಬರ್ಬೇಕಾಯ್ತು. ಅದು ನೋಡ್ತಾ ಇದ್ದಲ್ಲ ಕ್ರೇಜ್ ಹೆಂಗಿದೆ ಅಂತ. ಜೈ ಗಿಲ್ಲಿ. ನಾವು ದೇವರಾಡು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರೇ ಈ ತರ ಆದ್ರೂ ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಲ್ಲ. ಆದ್ರೆ ನಮ್ಮ ಮನೆ ಮಗ ಹಳ್ಳಿ ಹುಡುಗ ಹಿಂಗ್ ಬರ್ತಾನೆ ಅಂತ ಪ್ರೇಮ ಸಾಯ್ತಾನೆ ಅಂತ ದೇವರಾಡು ಕನ್ಫರ್ಮ್ ಅನ್ಕೊಂಡಿಲ್ಲ. ಗಿಲ್ಲಿಗೆ 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 ಮಂಡ್ಯ ಗಿಲ್ಲಿ ಗೆದ್ದಿದ್ದಾನೆ, ಅದೇ ಸಾಕು ನಮ್ಗೆ, ಬೇರೆ ಏನು ಬೇಡ. ಮಂಡ್ಯ ಗಿಲ್ಲಿ ಗೆದ್ದಿದ್ದಾನೆ, ಅದೇ ಸಾಕು, ಬೇರೆ ಏನು ಬೇಡ. ಜೈ ಗಿಲ್ಲಿ.